ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರಿಯಾ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಾನಿವತ್ತು ನಿಮಗೆ ಲಾಂಗ್ ಹೇರಿದು ಒಂದು ಟಿಪ್ಸನ್ನು ಹೇಳೋದ್ರಲ್ಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಾನಿವಾಗ ಮಾರ್ನಿಂಗ್ ಎದ್ದು ಬ್ರಷ್ ಮಾಡ್ತಾ ಇದ್ದೇನೆ. ಹಾಗೆ ಮಗುವಿಗೆ ಕೂಡ ಬ್ರಷ್ ಮಾಡಿಸ್ತಾ ಇದ್ದೇನೆ. ಅವನು ಬೆಳಿಗ್ಗೆ ಬೇಗ ಏಳುವುದು ಯಾವಾಗಲೂ. ಅವನೊಂದು ಕೆಲವೊಮ್ಮೆ 4 o'clock ಏಳೋದು, ಕೆಲವೊಮ್ಮೆ 6 o'clock, ಹಾಗೆ ಟೈಮಿಂಗ್ಸ್ ಇಲ್ಲ. ಅವನು ಫಸ್ಟ್ ಎದ್ದು ನನ್ನನ್ನು ಎಬ್ಬಿಸೋದು. ಹಾಗೆ ಇವಾಗ ಅವನು ಬ್ರಷ್ಷಿಗೆ ಜಗಳ ಆಡ್ತಾ ಇರೋದು, ಅವನಿಗೆ ಬ್ರಷ್ ಬೇಕು ಅಂತ ಹೇಳಿ. ನಾನು ಅವನಿಗೆ ನಾರ್ಮಲಿ ಬ್ರಷ್ ಮಾಡ್ತೇನೆ. ಹಾಗೆ ಇವಾಗ ಅವನಿಗೆ ನನ್ನ ಬ್ರಷ್ ಆದಮೇಲೆ ಅವನಿಗೆ ನಾನು ಬ್ರಷ್ ಮಾಡೋದು ಅಂತ ಎನಿಸಿದ್ದೆ. ಅವನು ತುಂಬ ಹಠ ಮಾಡ್ತಿದ್ದ. ಹಾಗೆ ಇವಾಗ ನಾನು ಅವನಿಗೆ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಾನು ಮಮ್ಮ ಹತ್ತಿದ್ದು ಪೇಸ್ಟನ್ನು ಯೂಸ್ ಮಾಡೋದು. ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪನೇ ಹಾಕಿ ಬ್ರಷ್ ಮಾಡಬೇಕು. ಜಾಸ್ತಿ ಪೇಸ್ಟ್ ಯೂಸ್ ಮಾಡಬಾರ್ದು. ಹಾಗೆ ಈ ರೀತಿ ಬ್ರಷ್ ಮಾಡಲಿಕ್ಕೂ ಬಿಡುವುದಿಲ್ಲ, ಅವನು ಕಚ್ಚುವಂಥದ್ದು ಬೆರಳನ್ನು. ಹಾಗೆ ಅವನಿಗೆ ಬ್ರಷ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಅದು ಆ ಪೇಸ್ಟನ್ನು ಅವನನ್ನು ತಿನ್ನೋದು. ಹಾಗೆ ಅವನಿಗೆ ಅದು ಟೇಸ್ಟ್ ಒಳ್ಳೆ ಆಗ್ತದೆ. ಇವಾಗ ನಾನು ಅಮ್ಮನ ಹತ್ರ ಅವನಿಗೆ ಹಿಡಲಿಕ್ಕೆ ಕೊಟ್ಟೆ. ಕೇಳ್ತಾನೆ ಇರಲಿಲ್ಲ, ನನ್ನ ಬ್ರಷನ್ನು ಎಳಿತಾ ಇದ್ದ. ನಾನಿವಾಗ ಟೀ ಕುಡಿದು ಸ್ವಲ್ಪ ಮಗುವಿಗೆ ಹೊರಗೆ ಹೀಗೆ ವಾಕ್ ಮಾಡಿಸ್ತಾ ಇದ್ದೆ. ಒಂಥರ ವೆದರ್ ಮಾರ್ನಿಂಗ್ ಇದು ಖುಷಿ ಆಗ್ತದೆ ನೋಡಲಿಕ್ಕೆ. ಒಳಗೆ ಅವನು ಕೇಳುವುದಿಲ್ಲ, ಹೊರಗೆ ಹೋದರೆ ಅವನಿಗೆ ಖುಷಿ ಆಗ್ತದೆ. ಹಾಗೆ ನಾನು ಈ ರೀತಿ ಹೊರಗೆ ಎಲ್ಲ ತೋರಿಸ್ತಾ ಇದ್ದೆ. ಮಾರ್ನಿಂಗ್ ಹಕ್ಕಿಗಳ ಸೌಂಡು ಕೇಳಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಇವಾಗ ನಾನು ಮಗಳಿಗೆ ಕೂಡ ಎಬ್ಬಿಸಲಿಕ್ಕೆ ಬಂದೆ. ಅವಳಿಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ರಿಯಾ 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 ಊಟ ರಿಯಾ ಕೋತೆ ಅಲ್ಚೈ ಕತ್ತ ಊಟ ಬಂಗಾಳಿ ಹೇಳ್ತಾಳೆ ಅವಳು ಎಬ್ಬಿಸಿದ್ರೆ. ಕೆಲವೊಮ್ಮೆ ಮನಸ್ಸು ಮೂಡ್ ಸರಿ ಇಲ್ಲ ಅಂದರೆ ಹೇಳಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಇಲ್ಲಾಂದರೆ ಈ ರೀತಿ ಎಬ್ಬಿಸಿದ ತಕ್ಷಣ ಹೇಳ್ತಾಳೆ. ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಮಾರ್ನಿಂಗ್ ಬೇಗ ಎಬ್ಬಿಸಿ ಅವಳಿಗೆ ಓದಿಸುವಂಥದ್ದು. ಊಟ ಬಂಗಾರಿ ಕರಜಲೆ ಕರಜಲೆ. ಇವಾಗ ತುಂಬ ಸೆಕೆ ಅಲ್ವಾ, ಮಳೆ ಅಪರೂಪಕ್ಕೆ ಬರ್ತದೆ. ಒಂದು ದಿನ ಮಳೆ ಇದ್ದರೆ ಒಂದು ದಿನ ಇರುವುದಿಲ್ಲ. ಹಾಗೆ ತುಂಬ ಸೆಕೆ ಇರೋದ್ರಿಂದ ನಾವಿವಾಗ ಹಾಲಲ್ಲಿಯೇ ಮಲಗೋದು. ಮತ್ತು ಮಗು ಕೂಡ ರೂಮಲ್ಲಿ ಕೇಳುವುದಿಲ್ಲ. ಅವನು ಎದ್ದು ಹೊರಗೆ ಹಾಲಲ್ಲಿ ಮಲಗಿದರೆ ಸ್ವಲ್ಪ ಆಟಾಡಲಿಕ್ಕೆಲ್ಲ ಅವನಿಗೆ ಒಳ್ಳೆ ಆಗ್ತದೆ. ಅದಕ್ಕೆ ನಾನು ಅವನಿಗೆ ರೂಮಲ್ಲಿ ಹಾಲಲ್ಲಿಯೇ ಮಲಗಿಸೋದು. ರೂಮಲ್ಲಿ ಕೇಳುವುದಿಲ್ಲ ಅವನು. ಹಾಗೆ ಇವಾಗ ನನ್ನ ಮಗಳು ಬ್ರಷ್ ಮಾಡ್ತಾ ಇದ್ದಾಳೆ. ಕಂಡು ಪುತ್ತಾ ಫಸ್ಟ್ ಇವಾಗ ನನ್ನ ಮಗುವಿಗೆ ಬೇಬಿ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಇದು ನಾನು ಹೆಚ್ಚಾಗಿ ಅವನಿಗೆ ರಾಗಿ, ರವೆ ಅಥವಾ ಓಟ್ಸ್ ಅಂಥದ್ದನ್ನು ಮಾಡಿಕೊಡೋದು. ರಾತ್ರಿ ಮತ್ತು ಮಧ್ಯಾಹ್ನದ್ದು ನಾವು ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ಅನ್ನ ಹಾಗೆ ಏನಾದರೂ ಕೊಡೋದು. ಫ್ಲೂಯಿಡ್ ಈ ರೀತಿ ರಾಗಿ, ರವೆ ಅಂಥದ್ದು ಕೂಡ ಕೊಡ್ತೇವೆ ಪ್ಯೂರಿ ಮಾಡಿ. ಮತ್ತು ಅನ್ನ ಕೂಡ ಕೊಡ್ತೇವೆ. ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಫುಡ್ಡನ್ನು ಕೊಟ್ಟರೆ ಒಳ್ಳೆಯದಲ್ವ. ಹಾಗೆ ಇವಾಗ ನಾನು ಅವನಿಗೆ ಬೇಬಿ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೇನೆ. ಮಗಳಿಗೆ ಅರ್ಧ ದಿನ ಸ್ಕೂಲ್ ಆಗೋದ್ರಿಂದ, ಎಕ್ಸಾಮ್ ಆಗೋದ್ರಿಂದ ದಿನಕ್ಕೆ ಒಂದೇ ಎಕ್ಸಾಮು. ಹಾಗಾಗಿ ಹಾಫ್ ಡೇ ಸ್ಕೂಲ್ ಇದೆ. ಹಾಗಾಗಿ ನನಗೆ ಅವಳಿಗೇನು ಟಿಫಿನೆಲ್ಲ ರೆಡಿ ಮಾಡಬೇಕಂತ ಇಲ್ಲ ಇವತ್ತು. ಅವನು ತುಂಬ ಪೋಖ್ರಿಯಾಗಿದ್ದಾನೆ ಇವಾಗ. ಹೀಗೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವನನ್ನು ಎತ್ಕೊಂಡು ಅದನ್ನು ಎಳಿಲಿಕ್ಕೆ ಹೋಗೋದು. ಎಳಿಲಿಕ್ಕೆ ಆಗದಿದ್ದರೆ ಮೆಲ್ಲ ಕಾಲನ್ನು ಮುಂದೆ ತಂದು ಕಾಲಲ್ಲಿ ಆದರೂ ದೂಡಲಿಕ್ಕೆ ಪ್ರಯತ್ನ ಪಡೋದು. ಹಾಗೆ ಮಾಡ್ತಾನೆ. ಈಗ ಅಮ್ಮ
ಕರಿತಾ ಇದ್ರು ಅವನಿಗೆ. ಹೋಗಲಿಕ್ಕೆ ಕೇಳುವುದಿಲ್ಲ. ಈಗ ದೊಡ್ಡದಾಗುವಾಗ ಗೊತ್ತಾಗ್ತದಲ್ಲ ಮಕ್ಕಳಿಗೆ ತಾಯಿ ಜೊತೆನೇ ಇರಬೇಕು ಅಂತ, ಹಾಗೆ ಹೋಗಲಿಕ್ಕೇ ಕೇಳುವುದಿಲ್ಲ. ಹಾಗೆ ನಾನು ಈ ರೀತಿ ಸ್ವಲ್ಪ ದಪ್ಪದಲ್ಲಿ ಮಾಡಿ ಕೊಡೋದು. ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕಲ್ಸಕ್ಕರೆ ಹಾಕಿ ಕೊಡೋದು. ಕೆಲವೊಮ್ಮೆ ತಿಂತಾನೆ, ಕೆಲವೊಮ್ಮೆ ಮಕ್ಕಳದ್ದು ಮೂಡಿದ್ದ ಪ್ರಕಾರ ಅಲ್ವಾ, ಕೆಲವೊಮ್ಮೆ ಮಕ್ಕಳು ತಿನ್ನಲಿಕ್ಕೆ ಕೇಳ್ತಾರೆ, ಹಾಗೆ ಕೆಲವೊಮ್ಮೆ ತಿನ್ನೋದಿಲ್ಲ. ಅವನಿಗೆ ಒಂದು ಫುಡ್ ತಿನ್ನಿಸಬೇಕಾದ್ರೆ ತುಂಬ ಹರಸಾಹಸ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಅವನಿಗೆ ಅವನದ್ದು ಬೇಬಿ ಫುಡ್, ಅದು ಬೇಬಿ ಚೇರ್ ತಂದರೆ ಅವನದ್ದು ಫುಡ್ ಕೊಡುವಂಥದ್ದು, ಆ ಚೇರ್ ತರುವಾಗಲೇ ಅವನಿಗೆ ಗೊತ್ತಾಗ್ತದೆ ಫುಡ್ ಕೊಡ್ತೇನೆ ಅಂತ, ಆಗಲೇ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಒಂದೊಂದು ದಿನ ಒಂದೊಂದು ಟೈಪಲ್ಲಿ ಅವನಿಗೆ ಫುಡ್ ಕೊಡುವಂಥದ್ದು. ಒಂದು ದಿನ ನಾರ್ಮಲಿ ಹಾಲಲ್ಲಿ ಕೆಳಗೆ ಕೂತು ಕೊಟ್ಟರೆ, ಆ ರೀತಿ ಏನಾದರೂ ಡಿಫ್ರೆಂಟ್ ರೀತಿಯಲ್ಲಿ ಕೊಡೋದು. ಅವನಿಗೆ ಸ್ವಲ್ಪ ಲಾಸ್ಟ್ ಟೈಮ್ ಜ್ವರ ಇತ್ತು, ಜ್ವರದ ನಂತರ ಅವನಿಗೆ ಕೆಮ್ಮು ಸ್ಟಾರ್ಟ್ ಆದದ್ದು, ಹಾಗೆ ಸ್ವಲ್ಪ ಕೆಮ್ಮು ಉಂಟು. ಹಾಗೆ ನಾನಿವಾಗ ಅವನಿಗೆ ಮೆಡಿಸಿನ್ ಕೊಡ್ತಾ ಇದ್ದೇನೆ. ಮೆಡಿಸಿನ್ ಅದ್ರ ಕುಡಿತಾನೆ, ಏನು ಪ್ರಾಬ್ಲಮ್ ಇಲ್ಲ. ಕೆಲವು ಮಕ್ಕಳೆಲ್ಲ ಮೆಡಿಸಿನ್ ತಗೊಂಡು ಸಿರಪ್ ಕುಡಿದ ನಂತರ ವಾಮಿಟ್ ಮಾಡೋದು ಹಾಗೆಲ್ಲ ಮಾಡ್ತಾರೆ, ಆದರೆ ಇವನ್ ಹಾಗೇನಿಲ್ಲ, ಸಿರಪ್ ತಗೊಳ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇವಾಗ ಇಲ್ಲಿ ರಾಗಿ ರೆಡಿ ಆಗಿದೆ. ನಾನು ಕೂರಿಸಿ ಹೀಗೆ ಏನಾದರೂ ಕೈಯಲ್ಲಿ ಕೊಟ್ಟು ತಿನ್ನಿಸೋದು. ಕೇಳೋದಿಲ್ಲ ತಿನ್ನಲಿಕ್ಕೆ, ಆದರೂ ಕೂಡ ಏನಾದರೂ ಮಸ್ಕ ಹೊಡೆದು ಕೊಡಬೇಕಾಗ್ತದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸೊಂದಿಗೆ ನನ್ನ ಈ ಚಾನಲ್ ಲಿಂಕನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಫುಡ್ ಕೊಟ್ಟಾದಮೇಲೆ ಫುಲ್ ಮೈಗೆ ಮಾಡಿರ್ತಾರೆ, ಅವನಿಗೆ ಸ್ನಾನ ಮಾಡಿಸಬೇಕಾಗ್ತದೆ. ಹಾಗೆ ನಾನಿವಾಗ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ. ಸ್ನಾನ ಮಾಡಿಸುವಾಗ ಇತ್ತೀಚೆಗೆ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಲಿಕ್ಕೆಲ್ಲ ಕಲ್ತಿದ್ದಾನೆ. ಮಕ್ಕಳು ಹಾಗೆ ಅಲ್ವಾ, ಏನಾದರೂ ಹೊಸತ್ತು ಕಲಿತಾ ಇರ್ತಾರೆ. ಇವತ್ತು ನನಗೆ ಸ್ವಲ್ಪ ಹೊರಗೆ ಹೋಗಲಿಕ್ಕಿತ್ತು ಹಾಸ್ಪಿಟ್ಲಿಗೆ. ಹಾಗೆ ಅವನ ಕೆಲಸ ಎಲ್ಲ ನಾನು ಬೇಗ ಬೇಗ ಮಾರ್ನಿಂಗ್ ಮಾಡಿ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಅಲ್ಲಿಂದಲೇ ನನಗೆ ಹೋಗಲಿಕ್ಕೆ ಈಸಿ ಆಗ್ತದಲ್ವ, ಹಾಗೆ ನಾನು ಎಲ್ಲ ಕೆಲಸವನ್ನು ಬೇಗ ಮಾಡ್ತಾ ಇದ್ದೇನೆ. ಹಾಗೆ ನಾನು ನಿಮಗೆ ಒಂದು ಲಾಂಗ್ ಹೇರಿದ್ದು ಟಿಪ್ಸನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಏನಂತ ಹೇಳಿದರೆ, ನಾನು ನಾರ್ಮಲ್ ಆಗಿ ನನ್ನ ಹೇರಿಗೆ ಹೇಗೆಲ್ಲ ಆರೈಕೆ ಮಾಡ್ತೇನೆ ಅದು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನಾರ್ಮಲಿ ನಾನು ಹೇರನ್ನು ಡೈಲಿ ವಾಶ್ ಮಾಡೋದಿಲ್ಲ, ಯಾವಾಗಲೂ ಹೇರನ್ನು ಡೈಲಿ ವಾಶ್ ಮಾಡಬಾರ್ದು. ನಾನು 4 ಡೇಸ್ಗೊಮ್ಮೆ ಹೇರನ್ನು ವಾಶ್ ಮಾಡ್ತೇನೆ. ಜೊತೆಯಲ್ಲಿ ನಾನು ಜಾಸ್ತಿ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದಿಲ್ಲ, ನಾರ್ಮಲಿ ನಾನು ವಾರ್ಮ್ ವಾಟರಲ್ಲಿ ಹೇರ್ ವಾಶ್ ಮಾಡೋದು. ಎಲ್ಲಿಯಾದರೂ ಜೋರು ಮಳೆ ಇದ್ದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದು. ಹಾಗೆ ನಾನು ಹೇರಿಗೆ ಆಯಿಲನ್ನು ಹೇರ್ ವಾಶ್ ಮಾಡುವ 1 hour ಅಥವಾ ಒಂದು 4 hours ಮುಂಚೆ ಹೇರ್ ಆಯಿಲ್ ಹಾಕ್ತೇನೆ. ಆಯಿಲ್ ಹಾಕಿ ಹೇರನ್ನು ವಾಶ್ ಮಾಡೋದು. ಹಾಗೆ ನಾನು ಇತ್ತೀಚೆಗೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ನಾನು ಮುಂಚೆ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಈ ಬಸಳೆ ಸೊಪ್ಪಿದ್ದು ಚಿಗುರೆಲೆ ಉಂಟಲ್ವ, ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದೊಂಥರ ನೋಳಿ ಥರ ಆಗ್ತದೆ, ಎಂತ ಹೇಳ್ತಾರೆ, ಕಂಡೀಷನರ್ ಇರ್ತದಲ್ವ, ಹಾಗೆ ಇದೊಂಥರ ನ್ಯಾಚುರಲ್ ಕಂಡೀಷ್ನರ್ ಇದ್ದ ಹಾಗೆ ಇದನ್ನು ನಾವು ಹೇರಿಗೆ ಅಪ್ಲೈ ಮಾಡೋದ್ರಿಂದ ತುಂಬ ಹೇರ್ ಸಾಫ್ಟ್ ಆಗ್ತದೆ, ಹಾಗೆ ಸಾಫ್ಟಾಗಿ ಲಾಂಗ್ ಆಗ್ತದೆ ಈ ರೀತಿಯಾಗಿ. ಹಾಗೆ ನೋಡಿ, ಈ ರೀತಿಯಾಗಿ ನನ್ನ ಹೇರ್ ದಪ್ಪ ಉಂಟು. ಎಲ್ಲರೂ ನನಗೆ ಕೇಳ್ತಾ ಇದ್ರು, ಹೇರಿದು ಉದ್ದ ಹೇರಿನ ಟ್ರಿಕ್ಸ್ ಏನು, ನಿಮ್ಮ ಉದ್ದ ಹೇರಿನ ಏನು ಮಾಡ್ತೀರ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಹಾಗೆ ನಿಮಗೆ ಕ್ವಿಕ್ಕಾಗಿ 3 months ಒಳಗೆ ಉದ್ದ ಹೇರ್ ಬೇಕಾದರೆ ಆದಿವಾಸಿ ಹೇರ್ ಆಯಿಲ್ ಅಂತ ಈಗ ತುಂಬ ಕಡೆ ಎಲ್ಲ ನಿಮಗೆ ಸಹ ಕೇಳಲಿಕ್ಕೆ ಸಿಗ್ಬೋದು. ನಾನಿಲ್ಲಿ ನಂಬರ್ ಕೂಡ ಹಾಕಿದ್ದೇನೆ, ಆದಿವಾಸಿ ಹೇರ್ ಆಯಿಲನ್ನು ಕೂಡ ತಗೊಳ್ಬೋದು. ನನ್ನ ಫ್ರೆಂಡ್ ಸರ್ಕಲಲ್ಲಿ ತೊಗೊಂಡಿದ್ದಾರೆ, ಅವರಿಗೆ ರಿಸಲ್ಟ್ ಕೂಡ ಒಳ್ಳೆ ಸಿಕ್ಕಿದೆ. ಹಾಗೆ ನಾರ್ಮಲಿ ಆನಿಯನ್ ಇದು ಪೇಸ್ಟ್ ಮಾಡಿ ಮಿಕ್ಸಿಯಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೆ, ಜೊತೆಗೆ ಎಗ್ ವೈಟನ್ನು ಕೂಡ ಅಪ್ಲೈ ಮಾಡ್ತಿದ್ದೆ. ಮೇಯ್ನಾಗಿ ಹೇರನ್ನು ಡೈಲಿ ವಾಶ್ ಮಾಡಬಾರ್ದು. ಹಾಗೆ ಈ ರೀತಿಯಾಗಿ ನಾನು ಹೇರಿಗೆ ಆರೈಕೆ ಮಾಡ್ತೇನೆ. ಹಾಗೆ ಮತ್ತೆ ಹೇಳ್ತಾರಲ್ವ ಹೆರಿಡಿಟಿ ಅಂತ, ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಾಗಿ ಎಲ್ಲರದ್ದು ಹೇರ್ ತುಂಬ ಚೆನ್ನಾಗಿದೆ. ಹಾಗೆ ಎಷ್ಟು ದಿನ ನನ್ನ ಸ್ಕೂಟರ್ ಸ್ವಲ್ಪ ಹಾಳಾಗಿತ್ತು, ವರ್ಕ್ ಆಗ್ತಾ ಇರಲಿಲ್ಲ, ರನ್ ಆಗ್ತಾ ಇರಲಿಲ್ಲ ಅದು, ಅಂದರೆ ಎಷ್ಟು ದಿನ ರನ್ ಮಾಡ್ತಾ ಇರಲಿಲ್ಲ. ಹಾಗೆ ನಾವು ರಿಪೇರಿಯವರಿಗೆ ಕರೆಸಿದ್ವಿ, ಹಾಗೆ ಅವರಿವಾಗ ರಿಪೇರಿ ಮಾಡ್ತಾ ಇದ್ದಾರೆ. ಹಾಗೆ
ನಾನು ಹೇಳಿದ್ದೆ ಅಲ್ವಾ ನಿಮಗೆ ಹಾಸ್ಪಿಟ್ಲಿಂದ ಬಂದಿದ್ದೆ ಅಂತ. ಬಂದು ಸ್ವಲ್ಪ ನನ್ನ ಮಗು ಜೊತೆ ಎಲ್ಲ ಆಟ ಆಡ್ತಿದ್ದೆ. ಹೀಗೆ ಅವನಿಗೆ ಖುಷಿ ಆಗ್ತದೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಸಂಜೆ ಬಂದ ನಂತರ ಅವನ ಜೊತೆ ಆಟ ಆಡುವಾಗ ಅವನಿಗೆ ಖುಷಿ ಆಗ್ತದೆ, ಮುದ್ದಾಡ್ತಿದ್ದ. ಹಾಗೆ ಗಾಡಿ ರಿಪೇರಿಯವರು ಬಂದು ಹೋದರು. ಅದರ ನಂತರ ಇವಾಗ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ. ಮಕ್ಕಳಿರುವ ಮನೆಯಲ್ಲಿ ಇದೇ ರೀತಿ ಪೇಪರ್ಸ್, ಏನಾದರೂ ಬಾಟಲ್ಸ್ ಏನಾದರೂ ಇರ್ತದೆ. ಮಕ್ಕಳು ಹಾಗೆ ಅಲ್ವಾ, ಏನಾದರೂ ಕಟ್ ಮಾಡಿ ಏನಾದರೂ ಹಾಕೋದು. ಅದರ ನಂತರ ಸಣ್ಣ ಮಗು ಸಹ ಹಾಗೆ ಏನಾದರೂ ಎಳೆದು ಕೆಳಗೆ ಹಾಕ್ತಾ ಇರ್ತಾನೆ. ಹಾಗೆ ಕ್ಲೀನಿಂಗ್ ಮಾಡಲಿಕ್ಕೆ ತುಂಬ ಇರ್ತದೆ ಈವ್ನಿಂಗ್ ಟೈಮಲ್ಲಿ. ಹಾಗೆ ಇವಾಗ ನಾನು ಸ್ವಲ್ಪ ಸೋಫಾ ಎಲ್ಲ ಎಳೆದೆಲ್ಲ ಒರೆಸಿ ಗುಡಿಸ್ಲಿಕ್ಕೆಲ್ಲ ಇತ್ತಲ್ವ, ಹಾಗೆ ನಾನಿವಾಗ ಡಸ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆ ತುಂಬ ಧೂಳಿತ್ತು. ಜೊತೆಯಲ್ಲಿ ಮಗಳಿಗೆ ಸಹ ಓದಿಸ್ತಾ ಇದ್ದೆ. ಅವಳಿಗೆ ಎಕ್ಸಾಮ್ ಇದ್ದದ್ರಿಂದ ಆಗಾಗ ಮಗಳಿಗೆ ಓದಿಸೋದು ಮಾಡ್ತಾ ಇದ್ದೆ. ಅವಳೇ ಓದ್ತಾಳೆ, ಆದರೆ ಅವಳಿಗೆ ಗೊತ್ತಾಗೋದಿಲ್ಲ, ಯಾವುದೆಲ್ಲ ಗೊತ್ತಾಗೋದಿಲ್ಲ, ಬಂದು ಕೇಳ್ತಾಳೆ. ಹಾಗೆ ನಾನು ಸ್ವಲ್ಪ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಇವಾಗ. ತುಂಬ ಆ ಕಡೆ ಆಗಿರ್ತದೆ, ಎಷ್ಟು ಸಲ ಸೆಟ್ ಮಾಡಿದರೂ ಕೂಡ ಅದು ಅಷ್ಟೇ. ಹಾಗೆ ಅಲ್ವಾ ಅದು. ಮಷೀನಿಗೆ ಬಟ್ಟೆ ಹಾಕಿದ್ದೆ ಮಾರ್ನಿಂಗ್, ಆದರೆ ಸ್ವಲ್ಪ ಮಳೆ ಇತ್ತಲ್ವ, ಅಂದರೆ ಜೋರು ಕೂಡ ಮಳೆ ಇಲ್ಲ, ಸ್ವಲ್ಪ ಕೂಡ ಇಲ್ಲ, ಒಂಥರ ಮೀಡಿಯಮ್ ಥರದಲ್ಲಿ ಮಳೆ. ಆ ಥರ ಮಳೆ ಅಂದರೆ ಬಟ್ಟೆ ಸಹ ಚೆನ್ನಾಗಿ ಒಣಗೋದಿಲ್ಲ. ಅದು ಸಹ ಪ್ರಾಬ್ಲಮ್ ಅಲ್ವಾ ಈ ರೀತಿ ವೆದರ್ ಇದ್ದರೆ. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ನೋಡುವಾಗ ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಸ್ನಾನಕ್ಕೆ ನೀರು ಬಿಸಿ ಮಾಡಿದ್ದೇನೆ. ಈವ್ನಿಂಗ್ ಆಗಿದೆ ಇವಾಗ. ಹಾಗೆ ಸ್ವಲ್ಪ ಮಗು ಇದು ಬಟ್ಟೆ ಸಹ ವಾಶ್ ಮಾಡಲಿಕ್ಕಿತ್ತು. ಇದು ನಾರ್ಮಲಿ ಮಗು ಫುಡ್ ತಿನ್ನುವಾಗ ಎಲ್ಲ ಡ್ರೆಸ್ಸಿಗೆ ತುಂಬ ತಾಗಿರ್ತದೆ, ಅಥವಾ ಅವನು ಬಾಯಿಂದ ಹೊರಗಾಗ್ತಾನಲ್ವ, ಅದೆಲ್ಲ ತುಂಬ ಕೊಳೆ ಆಗಿರ್ತದಲ್ವ, ಅದನ್ನೆಲ್ಲ ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನು ವಾಷಿಂಗ್ ಮಷೀನಲ್ಲಿ ಆ ಬಟ್ಟೆಯನ್ನೆಲ್ಲ ವಾಶ್ ಮಾಡೋದಿಲ್ಲ. ಮಗುವಿದು ಬಟ್ಟೆ ಜಸ್ಟ್ ಡ್ರೈ ಮಾಡಲಿಕ್ಕೆ ಕೆಲವೊಮ್ಮೆ ಹಾಕ್ತೇನೆ. ಹಾಗೆ ಇವಾಗ ಮಗುವಿದು ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಹಾಗೆ ಸ್ವಲ್ಪ ಬಿಸಿ ನೀರು ಕೂಡ ಅದು ಆರ್ತಾ ಇತ್ತು, ಹಾಗೆ ಬಿಸಿ ನೀರು ಕೂಡ ಮಾಡ್ತಾ ಇದ್ದೆ. ಗಡಿ ಮಳೆ ಬರ್ತಾ ಇತ್ತು ಇವತ್ತು. ವೆದರ್ ಬಿಸಿಲು ಕೂಡ ಇತ್ತು, ಒಂಥರ ಮಳೆ ಸಹ ಬರ್ತಾ ಇತ್ತು. ಹಾಗೆ ಇತ್ತು ವೆದರ್ ಇವತ್ತು. ನಮ್ಮ ಮನೆಯಲ್ಲಿ ನಾವು ಅಂದರೆ ಪೆಟ್ಸ್ ಸಾಕಲಿಲ್ಲ, ನಾಯಿ ಇಲ್ಲ ನಮ್ಮ ಮನೆಯಲ್ಲಿ. ಅದು ಬೇರೆಯವರ ನಾಯಿ ಬರುವುದು ನೋಡಿ. ಅಂತ ಇಲ್ಲಿ 2 ನಾಯಿ ಉಂಟು. ಅದು ಬೇರೆಯವರ ನಾಯಿ ಬರುವುದು ನಮ್ಮ ಮನೆಗೆ. ಅದು ಬಂದು ಚಪ್ಪಲ್ ಕೊಂಡು ಹೋಗೋದು ಹಾಗೆಲ್ಲ ಮಾಡ್ತದೆ. ಆದರೆ ಎಷ್ಟು ಅದನ್ನು ಅಟ್ಟಿಸಿದರೂ ಕೂಡ ಬರ್ತದೆ, ಹಾಗೆ ಅಲ್ವಾ. ಅದಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ, ಬಾಯಿ ಬರದ ಪ್ರಾಣಿ ಅಲ್ವಾ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಇವಾಗ ನಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ. ಸ್ವಲ್ಪ ಹೊರಗಿನ ಗಾಳಿಗೆ ಒಣಗಿಸೋದು ಅಂತ ಒಣಗಿಸ್ತಾ ಇದ್ದೇನೆ. ಹಾಗೆ ಇವಾಗ ರಾತ್ರಿ ಊಟಕ್ಕೆ ನಾನು ನಾರ್ಮಲಿ ದಾಲ್ ಮಾಡೋದು ಅಂತ, ಹಾಗೆ ಅಂತ ಪೀರೆ ಅಂತ ಹೇಳ್ತಾರಲ್ವ, ನನಗೆ ಅದು ಕನ್ನಡದಲ್ಲಿ ಅಂತ ಹೇಳ್ತಾರೆ, ಪೀರೆ ಅಂತ ಹೇಳ್ತಾರಲ್ವ, ನಮ್ಮದರಲ್ಲಿ ಕೋಸಳೆ ಅಂತ ಹೇಳ್ತಾರೆ. ಅದು ಪದಾರ್ಥ ಆಲ್ರೆಡಿ ಮಾಡಿಟ್ಟಿದ್ದೆ. ಇವಾಗ ಸ್ವಲ್ಪ ದಾಲ್ ಮಾಡುವ ಅಂತ ದಾಲ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಪಾತ್ರೆ ಸಹ ತುಂಬ ವಾಶಿಗಿತ್ತು. ಅದು ಬೆಳಿಗ್ಗೆ ಅವಸರದಲ್ಲಿ ಹೋದದ್ದು ಪಾತ್ರೆ ಎಲ್ಲ ಹಾಗೆ ಇತ್ತು, ಕೆಲವು ಪಾತ್ರೆ ಎಲ್ಲ. ಹಾಗೆ ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ದಾಲ್ ಸಹ ಮಾಡಲಿಕ್ಕಿತ್ತು. ಇವಾಗ ಅನ್ನಕ್ಕೆ ಅಕ್ಕಿಯನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಪದಾರ್ಥ ಉಂಟು, ಹಾಗೆ ದಾಲ್ ಸ್ವಲ್ಪ ಮಾಡ್ತಾ ಇದ್ದೇನೆ ಇವಾಗ. ನಾನು ಫುಲ್ ಡೇಯಲ್ಲಿ ಕೆಲವು ವಿಡಿಯೋ ಕ್ಲಿಪ್ಪನ್ನು ಮಾತ್ರ ಮಾಡಿದ್ದು.
ಎಲ್ಲ ಸೇಮ್ ಮಾಡಲಿಲ್ಲ. ಇವಾಗ ಊಟ ಮಾಡೋದು ಅಥವಾ ಮಗುವಿಗೆ ಬೆಳಿಗ್ಗೆ ಫುಡ್ ಮಾಡೋದು ಆಲ್ರೆಡಿ ನಾನು ವಿಡಿಯೋ ಕ್ಲಿಪ್ ತೆಗೆದಿದ್ದೆ ಅಲ್ವಾ, ಅದನ್ನು ರಿಪೀಟ್ ಮಧ್ಯಾಹ್ನ ಅಥವಾ ನೈಟ್ ಸೇಮ್ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಲಿಕ್ಕೆ ಕೂಡ ಬೋರಿಂಗ್ ಅಂತ ಅನಿಸ್ತದೆ. ಹಾಗೆ ಇವಾಗ ದಾಲನ್ನು ನಾನು ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ, ಅದನ್ನು ಇವಾಗ ನಾನು ವಿಸಿಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಕಟ್ಟಿಂಗ್ ಮಾಡಿದ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಒಮ್ಮೆ ಈ ರೀತಿ ಏನಾದರೂ ಅಡುಗೆ ಮಾಡಿದರೆ ಒಂದು ರಾಶಿ ಪಾತ್ರೆ ಎಲ್ಲ ಆಗ್ತದೆ. ಹಾಗೆ ಆಗ ಮನೆಯೆಲ್ಲ ಗುಡಿಸಿ ಇಟ್ಟಿದ್ದೆ ಅಲ್ವಾ, ಹಾಗೆ ಈಗ ಸ್ವಲ್ಪ ಒರೆಸ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಫ್ರೆಂಡ್ಸೊಂದಿಗೆ ಕೂಡ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇವಾಗ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ವಾಶ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.